ಸೌಹಾರ್ದ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಭಾಧ್ಯಕ್ಷರೇ, ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅತಾವುಲ್ಲಾ ಹಿಮಾಮಿ ಸಖಾಫಿ ಕದಿಬ್ರವ್ ಅವರೇ, ಬೆಳ್ತಂಗಡಿ ತಾಲೂಕಿನ ಧೀಮಂತ ನಾಯಕರು, ಆತ್ಮೀಯರು ಆಗಿರುವ ಸನ್ಮಾನ್ಯ ವಸಂತ ಬೆಂಗೇರವರೇ, ಆಸೀನರಾಗಿರುವ ಎಲ್ಲ ಧರ್ಮಗುರುಗಳೇ, ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಸರ್ವಧರ್ಮ ಸಜ್ಜನ ಸದ್ಧರ್ಮಿಗಳೇ, ಬಹಳ ಸಂಕ್ಷಿಪ್ತವಾಗಿ ಮಾತಾಡ್ಲಿಕ್ಕೆ ಹೋಗ್ತೇನೆ. ಯಾಕಂದ್ರೆ ಬಹಳಷ್ಟು ಗಣ್ಯರು ಈ ವೇದಿಕೆಯಿಂದ ಮಾತಾಡ್ಲಿಕ್ಕೆ ಇದ್ದಾರೆ. ಸಂಕ್ಷಿಪ್ತವಾಗಿ ಈ ವೇದಿಕೆಯಿಂದ ಮುಖ್ಯ ಅತಿಥಿಯ ಸ್ಥಾನದಿಂದ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೇಳ್ತಾಜೆಯ ಕೇಂದ್ರ ಸ್ಥಾನದಲ್ಲಿ ಮುಸಲ್ಮಾನ ಬಂಧುಗಳ ಪ್ರಾರ್ಥನಾ ಮಂದಿರ ಶ್ರದ್ಧಾ ಕೇಂದ್ರದ ಉದ್ಘಾಟನೆ ಇವತ್ತು ಬೆಳಗಿನ ಹೊತ್ತು ನಡೆದಿದೆ. ನಮಗೆ ಗೊತ್ತಿದೆ, ಪ್ರಾರ್ಥನಾ ಮಂದಿರಗಳು ನಮಗೆ ಯಾಕೆ ಬೇಕು ಅಂತಂದ್ರೆ, ನಮ್ಮ ಸೃಷ್ಟಿಕರ್ತನ ಆರಾಧನೆ ಮಾಡಲಿಕ್ಕೆ, ಯಾವ ಭಗವಂತನನ್ನು ನಾವು ನಂಬಿಕೊಂಡು ಬಂದಿದ್ದೇವೋ ಆ ಭಗವಂತನಿಗೆ ನಮ್ಮ ಶ್ರದ್ಧೆಯನ್ನು ಸಮರ್ಪಣೆ ಮಾಡಲಿಕ್ಕೆ, ನಮ್ಮ ಭಿನ್ನಹವನ್ನು ಸಮರ್ಪಣೆ ಮಾಡಲಿಕ್ಕೆ ಇರುವಂತಹ ಕೇಂದ್ರಗಳು. ಭಾರತ ದೇಶ ಪ್ರಪಂಚಕ್ಕೆ ವಿಶ್ವಮಾನ್ಯವಾಗಿರುವಂತಹ ದೇಶ. ವಸಂತ ಬಂಗೇರರು ಸುಂದರವಾಗಿ ಹೇಳಿದ್ರು, ವಿಶ್ವದಲ್ಲೇ ವಿಶೇಷವಾದ ಸ್ಥಾನಮಾನ ಹೊಂದಿರುವಂತಹ ದೇಶ ಅದು ಭಾರತ ದೇಶ. ಯಾಕೆ ಅಂತಹ ಸ್ಥಾನಮಾನ ಇದೆ ಅಂತಂದ್ರೆ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ವೈಶಿಷ್ಟ್ಯ, ಪ್ರಪಂಚಕ್ಕೆ ಸಂದೇಶ, ಯಾವ ಸಂದೇಶವನ್ನು ಕೊಟ್ಟಂತಹ ದೇಶ, ಸರ್ವಧರ್ಮ ಸಮನ್ವಯತೆ, ಸಹಬಾಳ್ವೆ, ಭ್ರಾತೃತ್ವ, ಎಲ್ಲ ಧರ್ಮರು ಒಗ್ಗಟ್ಟಾಗಿ ಯಾವ ರೀತಿ ಬದುಕಬಹುದು ಅಂತ ಹೇಳಿ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ದೇಶ ಅಂತ ಇದ್ರೆ ಅದು ಭಾರತ ದೇಶ. ಅದಕ್ಕೋಸ್ಕರ ಭಾರತ ಅಂತಹ ಮೇಲ್ಸ್ಥಾನದಲ್ಲಿದೆ. ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಬದುಕಬೇಕು ಅಂತ ಹೇಳಿ ಪ್ರವಾದಿಗಳು ಹೇಳಿದ್ರು, ಅದೇ ಮಾತನ್ನು ಕೃಷ್ಣ ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಸುಂದರವಾಗಿ ಹೇಳ್ತಾನೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯಥ. ಎಂತ ಸುಂದರವಾದ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾನೆ ಕೃಷ್ಣ. ಎಲ್ಲ ಧರ್ಮೀಯರಿಗೂ ಅವರವರ ಧರ್ಮದ ಆಚರಣೆಗಳನ್ನು ಆಚರಿಸಲಿಕ್ಕೆ ಬೇಕಾದಂತಹ ಸ್ವಾತಂತ್ರ್ಯ ಅನಾದಿ ಕಾಲದಿಂದಲೇ ಈ ದೇಶ ಕೊಟ್ಟಿರುವಂತಹದ್ದು. ಕೃಷ್ಣ ಮುಂದೆ ಬರೆಸಿ ಗೀತೆಯಲ್ಲಿ ಹೇಳ್ತಾನೆ, ಯೋ ಯೋ ಯಾಂ ಯಾಂ ತನು ಭಕ್ತಃ ಶ್ರದ್ಧಯಾರ್ಚಿತುಂ ಇಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರು ಯಾವ ಶ್ರದ್ಧೆಯಲ್ಲಿ ಯಾವ ಭಗವಂತನನ್ನು ಆರಾಧನೆ ಮಾಡ್ತಾನೋ ಅವನಿಗೆ ಭಗವಂತನ ಅನುಗ್ರಹ ಇರಲಿ. ಇದೇ ಧರ್ಮವನ್ನು ಆಚರಣೆ ಮಾಡಬೇಕು, ಇದೇ ದೇವರನ್ನು ಆರಾಧನೆ ಮಾಡಬೇಕು ಎಲ್ಲೂ ಹೇಳಲಿಲ್ಲ. ದ್ಯಾವಾ ಪೃಥಿವೀ ಜನಯಂ ದೇವ ಏಕಃ. ಋಗ್ವೇದ ಸಾರುವಂತಹ ಸಂದೇಶ, ಈ ಸೃಷ್ಟಿಯ ಹಿಂದಿರುವಂತಹ ಇವತ್ತು ಪವಿತ್ರ ಕುರಾನ್ ಸಂದೇಶ ಕೊಡ್ತದೆ. ಎಲ್ಲರಲ್ಲೂ ಒಳ್ಳೆತನವನ್ನು ಕಾಣಬೇಕು, ಪ್ರತಿಯೊಬ್ಬರಲ್ಲೂ ಶ್ರೇಷ್ಠತೆಯನ್ನು ಕಾಣಬೇಕು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಶ ಪಂಡಿತ ಸಮದರ್ಶಿನಃ. ಸಮತ್ವವನ್ನು ಎಲ್ಲರಲ್ಲೂ ಕಾಣುವಂಥದ್ದು ಅದು ಶ್ರೇಷ್ಠ ಗುಣ. ಧರ್ಮದ ಆಚರಣೆ ಯಾಕೆ ಬೇಕು ನಮಗೆ? ನಾವೆಲ್ಲ ಬಹಳ ಶ್ರೇಷ್ಠವಾದಂತಹ ಕವಿ ಡಿ.ವಿ.ಜಿಯವರ ಹೆಸರನ್ನು ಕೇಳಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ಡಿ.ವಿ.ಜಿಯವರು ಕಗ್ಗದಲ್ಲಿ ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾರೆ. ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣ ಬಲದಿಂ ದಿಹಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ. ಮಂಕುತಿಮ್ಮ ಧರ್ಮ ಅಂದ್ರೆ ಏನು ಅಂತ ಸುಂದರವಾಗಿ ವರ್ಣಿಸ್ತಾರೆ ಅವರು. ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ, ಎಲ್ಲ ಸ್ತರಗಳಲ್ಲೂ ವೈಯಕ್ತಿಕ ಜೀವನಕ್ಕೆ ಯಾವುದು ಉತ್ತೇಜನ ಕೊಡ್ತದೆ, ನಮ್ಮ ಕುಟುಂಬವನ್ನು ಯಾವುದು ಮೇಲಕ್ಕೆ ತರ್ತದೆ, ನಮ್ಮ ಸಮಾಜವನ್ನು ಯಾವಕ್ಕೆ ಉನ್ನತ ಸ್ಥಾನಕ್ಕೆ ಕೊಂಡು ಹೋಗ್ತದೆ, ನಮ್ಮ ರಾಷ್ಟ್ರವನ್ನು ಯಾವುದು ಮೇಲಕ್ಕೆ ಕೊಂಡು ಹೋಗ್ತದೆ, ಆ ರೀತಿ ಬದುಕುವಂಥದ್ದು ಇಹ ಪರ ಸಮನ್ವಯದೆ. ಈ ಲೋಕ ಮತ್ತೆ ಪರಲೋಕದ ಸಮತ್ವವನ್ನು ಕಾಪಾಡಿಕೊಂಡು ಪರಿಪಾಲನೆ ಮಾಡುವಂತಹ ಶ್ರದ್ಧೆಯಿಂದ ಆಚರಣೆ ಮಾಡಿಕೊಂಡು ಬರುವಂತಹ ನಂಬಿಕೆ ಇದೆಯಲ್ಲ, ಅದು ಧರ್ಮ ಅಂತ ಡಿ.ವಿ.ಜಿಯವರು ಕಗ್ಗದಲ್ಲಿ ವರ್ಣಿಸ್ತಾರೆ. ಎಂತ ಸುಂದರವಾದ ಮಾತು ನೋಡಿ ಅದು. ಧರ್ಮ ಸಂಕಟದಿ ಮನ ತಲ್ಲಣಿಸತಿರು ಬಂದು
ನಿರ್ಮಥಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು, ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೆಮ್ಮಲಿನ್ನೇನಿಹುದು ಮಂಕುತಿಮ್ಮ. ಸದ್ವಿವೇಕ ಭರಿತವಾದಂತಹ ಬುದ್ಧಿ, ಮನಸ್ಸು ಅದು ನಮ್ಮದಾದ್ರೆ ಅದಕ್ಕಿಂತ ಶ್ರೇಷ್ಠವಾದ್ದು ಯಾವುದೂ ಇಲ್ಲ ಅಂತ. ಇಸ್ಲಾಮಿನ ಬಹಳ ಶ್ರೇಷ್ಠ ಅನುಯಾಯಿ, ದೊಡ್ಡ ಸಂದೇಶವನ್ನು ಸಾರ್ತಾ ಬಂದಿರುವಂಥದ್ದು. ಸೂಫಿ ಪಂಥ ಅಂತಂದ್ರೆ ಬಹಳ ಸುಂದರವಾಗಿ ಸೂಫಿ ಪಂಡಿತರು ಹೇಳ್ತಾರೆ, ಸೂಫಿ ಪಂಥದ ಕವಚ ಅದು ಇಸ್ಲಾಮ ಧರ್ಮ ಅಂತ. ಸೂಫಿ ಪಂಥದ ಆಚರಣೆಗಳು, ಅನುಭಾವಿಗಳು ತಮ್ಮ ಜೀವನದ ಆಚರಣೆಗಳ ಮೂಲಕ ಸಮಾಜಕ್ಕೆ ಬಹಳ ಶ್ರೇಷ್ಠವಾದಂತಹ ಸಂದೇಶವನ್ನು ಕೊಡ್ತಾ ಬಂದವರು. ಒಂದೇ ಒಂದು ಸಣ್ಣ ದೃಷ್ಟಾಂತ ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸಲಿಕ್ಕಿದ್ದೇನೆ. ರಬಿಯಾ ಅಲ್ ಅದಾಬಿಯಾ ಅನ್ನುವಂತಹ ಸೂಫೀಸ್ ಅಂತೆ ಹೆಸರು ನೀವು ಕೇಳಿರ್ಬೋದು ಅಂತ ಭಾವಿಸ್ತೇನೆ ನಾನು. ರಬಿಯಾ ಅಲ್ ಅದಾವಿಯಾ 714ನೇ ಇಸವಿ 718ನೇ ಇಸವಿಯ ಮಧ್ಯದಲ್ಲಿ, ಅರ್ಥಾತ್ 8ನೇ ಶತಮಾನದಲ್ಲಿ ಜನಿಸಿ ಬಂದಂತಹ ಮಹಾನ್ ಸಂತೆ. ಅವಳ ಜೀವನದ ಘಟನೆ ನಾವು ಯಾವ ರೀತಿ ಬದುಕಬೇಕು, ಯಾವ ಸಂದೇಶವನ್ನು ಸಮಾಜಕ್ಕೆ ಸಾರಬೇಕು ಅಂತ ಹೇಳುವಂಥದ್ದನ್ನು ವರ್ಣಿಸ್ತಾರೆ. ಆ ಮಹಿಳೆ ವಿವಾಹೋತ್ತರವಾಗಿ ತನ್ನ ಗಂಡನ ಜೊತೆ ಜೀವನ ಮಾಡ್ತಾ ಇದ್ಲು. ಆಕೆಗೆ 2 ಮಕ್ಕಳು, ಬಹಳ ಸುಂದರ ಸ್ಫುರದ್ರೂಪಿ ಯುವಕರು ಬೆಳೆದು ನಿಂತಿದ್ದಾರೆ. 18-20 ವರ್ಷದ ಯುವಕರು ತನ್ನ ತಂದೆಗೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ, ಕೈ ಜೋಡಿಸಬೇಕು ಅಂತ ಹೇಳಿ ತಂದೆ ಜೊತೆ ಕೆಲಸ ಮಾಡ್ತಾ ಇದ್ದರು. ಒಂದು ದಿನ ಹೊಲದ ಕಡೆಗೆ ಹೋಗ್ತಾರೆ. 2 ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಮೋಡ ಆವರಣಗೊಳ್ತದೆ, ಗುಡುಗು ಸಿಡಿಲು ಬರ್ತದೆ, ಧಾರಾಕಾರ ಮಳೆ ಸುರಿಯಲಿಕ್ಕೆ ಆರಂಭ ಆಗ್ತದೆ. ಅಷ್ಟು ಹೊತ್ತು ಶುಭ್ರವಾದಂತಹ ವಾತಾವರಣ, ಏಕಾಏಕಿ ಮಳೆ ಸುರಿಯಲಿಕ್ಕೆ ಆರಂಭ ಆಗ್ತದೆ, ಗುಡುಗು ಸಿಡಿಲು ಬರ್ತದೆ. ಈ ಗುಡುಗು ಸಿಡಿಲು ಮಳೆಯಿಂದ ತಪ್ಪಿಸುವುದಕ್ಕೋಸ್ಕರ 2 ಯುವಕರು ಹೊಲದಲ್ಲಿದ್ದಂತಹ ದೊಡ್ಡ ಮರದ ಕೆಳಗೆ ಹೋಗಿ ನಿಲ್ತಾರೆ. ಯಾವ ಕ್ಷಣಕ್ಕೆ ಹೋಗಿ ಆ ಯುವಕರು ಆ ಮರದ ಕೆಳಗೆ ನಿಂತಿರೋ ಆ ಹೊತ್ತಿಗೆ ಸರಿಯಾಗಿ ಆ ಮರಕ್ಕೆ ಸಿಡಿಲು ಬಡೀತದೆ. ನಮಗೆ ಗೊತ್ತಿದೆ, ಸಿಡಿಲು ಬಡಿದಾಗ ಪರಿಸರದಲ್ಲಿ ಯಾವುದು ಎತ್ತರದ ಕಟ್ಟಡವೋ ಮರವೋ ಇದೆ ಅದಕ್ಕೆ ಸಿಡಿಲು ಬಡೀತದೆ. ಆ ಸಂದರ್ಭದಲ್ಲೂ ಹಾಗಾಯಿತು. ಆ ಮರಕ್ಕೆ ಸಿಡಿಲು ಬಡೀತು. ಸಿಡಿಲು ಬಡ್ದದ್ದು ಮಾತ್ರ ಗೊತ್ತಾಯಿತು, ಈ 2 ಮಕ್ಕಳು ನೆಲಕ್ಕೆ ಬಿದ್ದು ಬಿಟ್ರು. ಬಹುಶಃ ಸಿಡಿಲಿನ ಪ್ರಭಾವದಿಂದ ಆ ಶಾಕ್ ಅವರಿಗೆ ಹೊಡೆದಿತ್ತು. ನೆಲಕ್ಕೆ ಬಿದ್ದು ಬೀಳ್ತಾರೆ. ಅಷ್ಟು ದೂರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆಳುಗಳು ಓಡೋಡಿ ಬರ್ತಾರೆ. ನೋಡಬೇಕಿದ್ರೆ ಆ 2 ಮಕ್ಕಳು ಬಿದ್ದು ಬಿಟ್ಟಿದ್ದಾರೆ. ಶ್ವಾಸೋಚ್ಛ್ವಾಸ ನಿಂತು ಹೋಗಿದೆ. ಅವ್ರಿಗೆ ಗೊತ್ತಾಯಿತು, ಬಹುಶಃ ಸಿಡಿಲಿನ ಪ್ರಖರತೆಯಿಂದ ಈ 2 ಯುವಕರು ಕೊನೆಯ ಉಸಿರು ಎಳೆದು ಬಿಟ್ಟಿದ್ದಾರೆ ಅಂತ. ಏನು ಮಾಡೋದು ಗೊತ್ತಾಗ್ಲಿಲ್ಲ. 2 ಯುವಕರನ್ನು ಎತ್ತಿಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ರಬಿಯಾ ಒಳಗಿದ್ದಾರೆ, ಗಂಡ ದೂರ ಕೆಲಸಕ್ಕೆ ಹೋಗಿದ್ದಾನೆ. ರಬಿಯಾನನ್ನು ಕರೀತಾರೆ ಆಳುಗಳು. ನೋಡಮ್ಮ, ಹೀಗೀಗಾಯ್ತು, ಏನು ಮಾಡ್ಲಿ ಅಂತ ಹೇಳಿ ರಬಿಯಾ ಹೊರಕ್ಕೆ ಬರ್ತಾರೆ. ಸ್ಫುರದ್ರೂಪಿ ಎತ್ತರವಾದಂತಹ ಮೈಕಟ್ಟಿರುವ 2 ಯುವಕರ ಶರೀರವನ್ನು ನೋಡ್ತಾರೆ. ಆಳುಗಳನ್ನು ಕರೆದು ಹೇಳ್ತಾರೆ, ಈ ಶರೀರವನ್ನು ಆಚೆ ಕೊಠಡಿಯಲ್ಲಿ ಇಟ್ಟು ಬಿಡಿ ಅಂತ. ಪಕ್ಕದ ಕೊಠಡಿಯಲ್ಲಿ ಮಲಗಿಸಿ ಬಿಡ್ತಾರೆ. ಮಧ್ಯಾಹ್ನ 1:15 ಗಂಟೆ ಆಯ್ತು. ಗಂಡ ಬರ್ತಾನೆ. ಗಂಡ ಬಂದವನಿಗೆ ಈ ದುಃಖದ ವಾರ್ತೆ ಹೇಗೆ ಹೇಳಬೇಕು ಅಂತ ರಬಿಯಾ ಯೋಚನೆ ಮಾಡ್ತಾಳೆ. ಬಂದವನೇ ಕುಡಿಲಿಕ್ಕೆ ನೀರು ಕೊಡ್ತಾರೆ, ಕೈಕಾಲು ತೊಳಿಗೆ ನೀರು ಕೊಡ್ತಾರೆ, ಬಿಸಿ ಬಿಸಿ ಅಡಿಗೆ ತಯಾರು ಮಾಡಿ ಇಟ್ಟಿದ್ದಾರೆ. ಕರ್ಕೊಂಡು ಹೋಗಿ ಊಟ ಬಡಿಸ್ತಾರೆ ರಬಿಯಾ. ಊಟ ಎಲ್ಲ ಬಡಿಸಿ ಆಯ್ತು. ಪಕ್ಕಕ್ಕೆ ಕೂತುಗೊಳಿಸ್ತಾಳೆ, ತಾಂಬೂಲ ಕೊಡ್ತಾಳೆ. ಕೊಡ್ತಾ ಹೀಗೆ ಮಾತಾಡ್ತಾಳೆ, ಸ್ವಾಮಿ, ನಿಮ್ಮಲ್ಲಿ ಒಂದು ಮಾತು ಹೇಳಿಕೆ ಮರೆತು ಹೋಗಿದ್ದೆ ನಾನು. 18 ವರ್ಷಗಳ ಹಿಂದೆ ಈ ಮಾರ್ಗವಾಗಿ ಒಬ್ರು ಸಂತರು ಹೋಗ್ತಾ ಇದ್ರು. ಹೋಗ್ತಾ ಇರ್ಬೇಕಿದ್ರೆ ಈ ಮನೆ ಪ್ರವೇಶ ಮಾಡಿದ್ರು. ಮನೆಗೆ ಬಂದು ನನ್ನಲ್ಲಿ ಹೇಳಿದ್ರು, ನೋಡಮ್ಮ, ನನ್ನಲ್ಲಿ 2 ಬಂಗಾರದ ಬಳೆಗಳಿವೆ. ನಾನು ಕಾಡಿಗೆ ತಪಸ್ಸಿಗೆ ಹೋಗ್ತಾ ಇದ್ದೇನೆ, ಅಷ್ಟೇ, ಏಕಾಂತಕ್ಕೆ ಹೋಗ್ತಾ ಇದ್ದೇನೆ. ನನ್ನಲ್ಲಿರುವಂತಹ 2 ಬಳೆಗಳನ್ನು ನಿನ್ನ ಕೈ ಕೊಡ್ತಾ ಇದ್ದೇನೆ. ಆ ಬಳೆಗಳ ಸಂರಕ್ಷಣೆ ಮಾಡು. ಕೆಲವು ದಿನಗಳು ಕಳೆದ ಮೇಲೆ ಇದೇ ದಾರಿಯಲ್ಲಿ ಬರ್ತೇನೆ, ಪುನಃ ಆ ಬಳೆಗಳನ್ನು ನಂಗೆ ಕೊಡಬೇಕು ಅಂತ. ನಿಮ್ಮಲ್ಲಿ ಹೇಳಿಕೆ ಮರೆತು ಹೋಗಿದ್ದೆ. ಆ ಸಂತರು ಮತ್ತು ತಿರುಗಿ ಬರಲಿಲ್ಲ ಇಲ್ಲೇ. ಆ ಬಳೆಗಳನ್ನು ನಾನೇ ಧರಿಸಲಿಕ್ಕೆ ಆರಂಭ ಮಾಡಿದೆ. ಸರಿ, ಏನಾಯ್ತು ಅಂತ ಕೇಳ್ತಾನೆ ಗಂಡ. ಏನೂ ಇಲ್ಲ, ಇವತ್ತು ಮಧ್ಯಾಹ್ನದ ಹೊತ್ತು ಸುಮಾರು 11 ಗಂಟೆಗೆ ಆ ಸಂತರು ಇದೇ ದಾರಿಯಲ್ಲಿ ಬಂದ್ರು. ಆ ಬಳೆಗಳನ್ನು ನನಗೆ ಹಿಂತಿರುಗಿಸಿ ಕೊಡು ಅಂತ ಕೇಳಿದ್ರು. ತುಂಬಾ ವರ್ಷದಿಂದ ನಾನೇ ಧರಿಸಿದ್ದೆ, ಇದು ನನ್ನದೇ ಬಳೆ ಅಂತ ಭಾವಿಸ್ತಾ ಇದ್ದೆ. ನಾನು ಹೇಳಿದೆ, ಗಂಡನಲ್ಲಿ ಒಂದು ಮಾತು ಕೇಳಿ ನಿಮಗೆ ಒಪ್ಪಿಸ್ತೇನೆ ಅಂತ. ಏನ್ ಮಾಡ್ಲಿ ಅಂತ
ಆಗ ಗಂಡ ಹೇಳ್ತಾನೆ, ನೋಡಮ್ಮ ರಬಿಯಾ, ಹೇಳಿ ಕೇಳಿ ನೀನು ಶ್ರೇಷ್ಠ ಸಂತೆ, ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂತಹ ಮಹಾಮಹಿಳೆ ನೀನು, ಇಂತಹ ಸಣ್ಣ ಸಂದೇಹ ನಿನಗೆ ಯಾಕೆ ಬಂತು? ಆ ಬಳೆಗಳನ್ನು ಅವನಿಗೆ ಕೊಟ್ಟು ಬಿಡುದು, ಅಲ್ಲಿ ಮುಗ್ದು ಹೋಯ್ತಲ್ಲ. ಹಾಗಿದ್ರೆ ಆ ಬಳೆಗಳನ್ನು ಅವನಿಗೆ ಒಪ್ಪಿಸುವ ಅಲ್ವಾ? ಖಂಡಿತ ಒಪ್ಪಿಸಲೇಬೇಕಲ್ಲಮ್ಮ ಅಂತ. ಸರಿ, ರಬಿಯಾ ಗಂಡನ ಎಡಗೈಯನ್ನು ಹಿಡ್ಕೊಳ್ತಾಳೆ, ನೇರವಾಗಿ ಗಂಡನನ್ನು ಕರ್ಕೊಂಡು ಪಕ್ಕದ ಕೊಠಡಿಗೆ ಹೋಗ್ತಾಳೆ. ತನ್ನ ಮಕ್ಕಳನ್ನು ಮಲಗಿಸಿದ್ದಾಳಲ್ಲ, ಮೇಲೆ ಹೊದಿಕೆ ಹಾಕಿದ್ಲು, ಆ ಬಟ್ಟೆಯನ್ನು ತೆಗೆದು ಬಿಡ್ತಾಳೆ. ತೆಗೆದು ಬಿಟ್ಟು ಹೇಳ್ತಾಳೆ, ಆ 2 ಬಳೆಗಳು ಇಲ್ಲಿವೆ ಅಂತ ಹೇಳಿ. ಈ ದೃಶ್ಯ ನೋಡಿದ ಗಂಡ ಕುಸಿದು ಬೀಳ್ತಾನೆ. ಪುಜಡಿಬೀಜರು ಒಂದು ಮಾತು ಹೇಳ್ತಾರೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗುದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ಪರಯೋಗ ಮಾರ್ಗವಿದು ಮಂಕುತಿಮ್ಮ. ಪ್ರಪಂಚವನ್ನು ಯಾವ ರೀತಿ ನಾವು ಕಾಣಬೇಕು ಅಂತ ಹೇಳುವಂತಹ ಸಂದೇಶ ರಬಿಯಾ ಲದಾವಿಯಾ ಕೊಟ್ಟು ಬಿಟ್ಟಿದ್ದಾರೆ. ಎಲ್ಲ ಸ್ತರದಲ್ಲೂ, ಎಲ್ಲ ಸಂದರ್ಭದಲ್ಲೂ ಮನಸ್ಸಿನ ಒಳಗೆ ಯಾವುದೇ ಕಷ್ಟಗಳನ್ನು, ಯಾವುದೇ ಚಿಂತೆಗಳನ್ನು ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿ. ಲೋಕದ ವ್ಯವಹಾರ ಏನಿದ್ರು ನಾವು ಬದುಕುವಷ್ಟು ಕಾಲ ಮಾತ್ರ, ಯಾರು ಇಲ್ಲಿ ಶಾಶ್ವತರಲ್ಲ. 70-80 ವರ್ಷ ಬದುಕುತ್ತೇವೆ, ಅದರ ಹಿಂದೆಯೂ ಪ್ರಪಂಚ ಇತ್ತು, ಮುಂದೆಯೂ ಪ್ರಪಂಚ ಇರ್ತದೆ. ಇದ್ದಷ್ಟು ದಿನ ಸೌಹಾರ್ದತೆಯಿಂದ, ಬಂಧುತ್ವದಿಂದ, ಪರಸ್ಪರ ಭ್ರಾತೃತ್ವ ಭಾವದಿಂದ ಬದುಕುವಂತಹ ಕಲೆ ಏನಿದೆ ಅದನ್ನು ರೂಢಿಸಿಕೊಂಡಾಗ ಜೀವನವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಸಂದೇಶವನ್ನು ಕೊಟ್ಟಂತಹ ಸೂಫಿ ಮಹಾ ಮಹಿಳೆಗೆ ಅತ್ಯಂತ ಶ್ರದ್ಧೆಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸೂಫಿ ಸಂತರು ಅಂತ ಹೇಳಿದ್ರೆ ನನಗೆ ವಿಶೇಷ ಆದರ ಗೌರವ. ಅವರ ಅನೇಕ ಪುಸ್ತಕಗಳನ್ನು ಓದುವಂಥದ್ದು, ಅವರ ಒಂದೊಂದು ಮಾತುಗಳಲ್ಲೂ ಜೀವನದ ಆದರ್ಶ ಎದ್ದು ಕಾಣ್ತದೆ. ಯಾವಾಗ ಸಂಕಷ್ಟ ಬರ್ತದೆ ಅವರ ದೃಷ್ಟಾಂತ ಕಥೆಗಳನ್ನು ಓದಿದ್ರೆ ಸಾಕು, ಮೈಯೆಲ್ಲ ರೋಮಾಂಚನವಾಗಿ ಬಿಡ್ತದೆ, ಮನಸ್ಸು ಸಮಾಧಾನವಾಗಿ ಬಿಡ್ತದೆ. ಜೀವನ ಅಂದ್ರೆ ಇಷ್ಟೇ ಅಲ್ಲವಾ? ಎಲ್ಲ ಜಾತಿ ಮತ ಪಂಥಗಳ ಚಿಂತನೆಗಳು, ಧರ್ಮಗಳು ಇದನ್ನೇ ಸಾರಿ ಹೇಳ್ತವೆ. ಹಿಂದೂ ಧರ್ಮ ಇರ್ಬೋದು, ಮುಸಲ್ಮಾನ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಹೌದು, ಬೌದ್ಧ, ಸಿಖ್, ಯಾವುದೇ ಧರ್ಮ, ಜೈನ ಧರ್ಮ ಈ ಸಂದೇಶವನ್ನು ಕೊಡುವಂಥದ್ದು. ಇಂತಹ ಸಂದೇಶವನ್ನು ಹಾರುವಂತಹ ಸಭೆಯ ಮೂಲಕ ಸರ್ವ ಸಮಾನತೆ, ಸಹ ಭ್ರಾತೃತ್ವ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಇಲ್ಲಿ ಉದ್ಘಾಟನೆಗೊಂಡಿರುವಂತಹ ನೂತನ ಮಸೀದಿ ಸಮಾಜಕ್ಕೆ ಇಂತಹ ಸಂದೇಶ ಕೊಡುವಂತಹ ಶಕ್ತಿ ಕೇಂದ್ರವಾಗಲಿ, ಶ್ರದ್ಧಾ ಕೇಂದ್ರವಾಗಲಿ ಅಂತ ಆಶಿಸ್ತಾ, ಹಾರೈಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ, ಮಾತಾಡಿದ್ದು ಗೊತ್ತಿಲ್ಲ ಸ್ವಲ್ಪ ದೀರ್ಘ ಆಯಿತು ಅಂತ ಹೇಳಿ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.